ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭವಾಗಿದ್ದು, ಪತ್ರಕರ್ತರು ವಸ್ತುನಿಷ್ಠ, ನಿಖರವಾದ ಸುದ್ದಿಗಳನ್ನು ಪ್ರಸಾರ ಮಾಡಬೇಕು. ಸಚಿವ ಈಶ್ವರ್ ಬಿ ಖಂಡ್ರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಿಳೆಯರು ಬೇವಿನ ಕುಂಭಕಳಸ ಹೊತ್ತು ಆಷಾಢ ಮಾಸದ ದೇವಿಯ ಪೂಜೆ ಮೆರವಣಿಗೆಯ ಭೋವಿ ಸಮಾಜದವರು ಭೋವಿಗಲ್ಲಿಯಿಂದ ಭೀಮ್ನಗರ್ವರೆಗೆ ಸಂಭ್ರಮದಿಂದ ಆಚರಿಸಿದ್ದರು. ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಿಗೆ ವಸತಿ ನಿಲಯದಿಂದ ಅನುಕೂಲವಾಗಲಿದೆ. ಸಚಿವ ಈಶ್ವರ್ ಬಿ ಖಂಡ್ರೆ. ಬೀದರ್ ಮೌನೇಶ್ವರ್ ಮಂದಿರದಲ್ಲಿ ಸಾಹಿತಿ ಭೀಮಸೇನ್ ಬಡಿಗೇರ್ ಸಂಪಾದಕತ್ವದ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು. ಸಾಹಿತ್ಯ ಸೇವೆ ಚನ್ಶೆಟ್ಟಿ ಶ್ಲಾಘನೆ 3 ಕೃತಿಗಳ ಬಿಡುಗಡೆ. ಮಳೆಯಿಂದ ಹಾನಿಯಾದ ಮನೆಗಳಿಗೆ NDRF ನಿಯಮದಂತೆ ಸೂಕ್ತ ಪರಿಹಾರ ನೀಡಲಾಗುವುದು. ಸಚಿವ ಈಶ್ವರ್ ಬಿ ಖಂಡ್ರೆ. ಶ್ರೀ ವೈಷ್ಣವ ದೇವಿ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ತರಕಾರಿ ಬೀಜಗಳ ವಿತರಣೆ. ನಗರಸಭೆ ಉಪಾಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀಬಾಯಿ ಶಂಕರಪ್ಪ ಹಂಗರ್ಗಿ. ಸುದ್ದಿಯ ವಿವರಗಳು. ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭವಾಗಿದ್ದು, ಪತ್ರಕರ್ತರು ವಸ್ತುನಿಷ್ಠ, ನಿಖರವಾದ ಸುದ್ದಿಗಳನ್ನು ಪ್ರಸಾರ ಮಾಡಬೇಕು. ಅಂದಾಗ ಸಮಾಜದಲ್ಲಿ ಬದಲಾವಣೆಯಾಗುತ್ತದೆ ಎಂದು ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಹೇಳಿದ್ದರು. ಅವರು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೀದರ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿನ ಲೋಪದೋಷಗಳನ್ನು ಎತ್ತಿ ಹಿಡಿಯುವುದು ಪತ್ರಿಕಾ ರಂಗದ ಧರ್ಮವಾಗಿದೆ ಮತ್ತು ಅದರ ಮೇಲೆ ದೊಡ್ಡ ಜವಾಬ್ದಾರಿಯೂ ಇದೆ. ಹಿಂದಿನ ದಿನಗಳಲ್ಲಿ ಯಾವುದೇ ಸಾಮಾಜಿಕ ಮಾಧ್ಯಮಗಳು ಇಲ್ಲದ ಸಮಯದಲ್ಲಿ ಜನರಿಗೆ ಮಾಹಿತಿ ತಲುಪಿಸುವ ಕೆಲಸ ಪತ್ರಿಕೆಗಳು ಮಾಡುತ್ತಿದ್ದವು. ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಎಂದು ಹೇಳಿದ್ದರು. ಯಾವುದೇ ಒಂದು ಸಮಸ್ಯೆ ಸುದ್ದಿ ಮಾಧ್ಯಮಗಳಲ್ಲಿ ಬಂದಾಗ ಮಾತ್ರ ಅದಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತದೆ. ರಾಷ್ಟ್ರೀಯತೆಯ ಸಂದರ್ಭದಲ್ಲಿ ಗಾಂಧೀಜಿಯವರು, ಬಾಲ್ ಗಂಗಾಧರ್ ತಿಲಕ್ ಮತ್ತು ಅಂಬೇಡ್ಕರ್ ಅಂತಹ ಹಲವಾರು ನಾಯಕರು ಪತ್ರಿಕೆಗಳ ಮುಖಾಂತರ ಜನರಿಗೆ ಮಾಹಿತಿ ತಲುಪಿಸುವ ಮೂಲಕ ಜನರಿಗೆ ಜಾಗೃತಿ ಮಾಡುತ್ತಿದ್ದರು. ಬೆಂಗಾಲ್ ಗೆಜೆಟ್ ಎಂಬ ಪತ್ರಿಕೆ ಭಾರತದ ಅತ್ಯಂತ ಹಳೆಯ ಪತ್ರಿಕೆಯಾಗಿದೆ. ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಮೊದಲ ಪತ್ರಿಕೆಯಾಗಿದೆ ಎಂದು ಹೇಳಿದ್ದರು. ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಸರ್ಕಾರ ಪತ್ರಕರ್ತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುತ್ತದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರು ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಬೀದರ್ ಪತ್ರಿಕಾ ಭವನಕ್ಕೆ ನನ್ನ ಕಡೆಯಿಂದ ಸಹಾಯ ಸಹಕಾರ ನೀಡಲಾಗುವುದು. ತಮಗೆಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಎಂದು ಹೇಳಿದ್ದರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಬೀದರ್ಗೆ ಬಂದರೆ ಮಿನಿ ಭಾರತಕ್ಕೆ ಬಂದ ಅನುಭವವಾಗುತ್ತದೆ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಸೇರಿದಂತೆ ಎಲ್ಲ ಭಾಷೆಯ ಜನರಿದ್ದಾರೆ. ಇದು ಬೀದರ್ಗೆ ನಾನು ಬರುತ್ತಿರುವುದು 2ನೆಯ ಭೇಟಿಯಾಗಿದೆ. ಗ್ರಾಮೀಣ ಪತ್ರಕರ್ತರಿಗೆ ಪಾಸ್ಗಳನ್ನು ನೀಡುವ ಕುರಿತು ನಿಯಮಗಳನ್ನು ರೂಪಿಸುತ್ತಿದ್ದ ಇನ್ನು 1 ತಿಂಗಳಿನಲ್ಲಿ ಪತ್ರಕರ್ತರ ಕೈ ಸೇರಲಿವೆ. ಆರೋಗ್ಯ ಯೋಜನೆ ಮತ್ತು ಪತ್ರಕರ್ತರಿಗೆ ನೀಡುವ ಪಿಂಚಣಿ 12,000 ರೂಪಾಯಿನಿಂದ 15,000ಕ್ಕೆ ಹೆಚ್ಚಿಸುವ ಪ್ರಸ್ತಾವನೆ ಇದೆ. ಪತ್ರಕರ್ತರು ಸಮಾಜ ಹಾಗೂ ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡಬೇಕೆಂದು ಹೇಳಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಪತ್ರಕರ್ತರು ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡುವ ಮೂಲಕ ಪತ್ರಿಕಾ ರಂಗದ ಆಳ ಮತ್ತು ಅಗಲವನ್ನು ತಿಳಿದುಕೊಳ್ಳಬೇಕು. ಗ್ರಾಮೀಣ ಭಾಗದ ಪತ್ರಕರ್ತರ ಬಸ್ ಪಾಸ್ ಚುನಾವಣೆ ಬಂದ ಕಾರಣ ತಡವಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರಾಜ್ಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಸುಳ್ಳು ಸುದ್ದಿ ಹಾಗೂ ಬ್ಲ್ಯಾಕ್ಮೇಲ್ ಮಾಡುವ ಪತ್ರಕರ್ತರನ್ನು ದೂರ ಮಾಡುವ ಕೆಲಸ ನಾವೇ ಮಾಡಬೇಕಿದೆ. ಸಮಾಜದ ಒಳಿತಿಗಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಎಂದು ಹೇಳಿದ್ದರು. ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಅವರು ಮಾತನಾಡಿ, ಪತ್ರಕರ್ತರಿಗೆ ಬದ್ಧತೆ ಇರಬೇಕು ಮತ್ತು ಪತ್ರಿಕೆಗಳಲ್ಲಿ ಸಣ್ಣದು ದೊಡ್ಡದು ಎಂದು ತಾರತಮ್ಯ ಮಾಡಬಾರದು. ಎಲ್ಲವೂ ಒಂದೇ ಎನ್ನುವಂತಾಗಬೇಕು. ನನ್ನ ಪತ್ರಿಕಾ ರಂಗದಲ್ಲಿ ಬಹಳಷ್ಟು ಅನುಭವಗಳಾಗಿವೆ. ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಎಂದು ಹೇಳಿದರು.
ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬ್ ಶೆಟ್ಟಿ, ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಪದೋಲೆ, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ, ಬೀದರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುರೇಶ್ ಜಿ, ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆನಂದ್ ದೇವಪ್ಪ, ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಸಂಚಾಲಕ ಮಲ್ಲಿಕಾರ್ಜುನ್ ಬಿರಾದರ್, ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿಯ ಖಜಾಂಚಿ ಮಾಳಪ್ಪ ಅಡ್ಸಾರೆ, ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಉಪಾಧ್ಯಕ್ಷ ವಿರೂಪಾಕ್ಷ ಗಾದ್ಗಿ, ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಉಪಾಧ್ಯಕ್ಷ ರಾಜ್ಕುಮಾರ್ ಸ್ವಾಮಿ, ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಉಪಾಧ್ಯಕ್ಷ ಶಹೀದುಲ್ ಹಸೀನ್ ಖಾದ್ರಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪತ್ರಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. बहुत अच्छा रहा। ಸುರೇಶ್ ಅವರೇ, ಭವಾನಿ ಸಿಂಗ್ ಅವರೇ, ನಮ್ಮ ಗಿರೀಶ್ ಅವರೇ ಮತ್ತು ನೆರೆದಂಥ ಎಲ್ಲ ಪತ್ರಕರ್ತ ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಧ್ಯಮಕ್ಕೆ ಏನೋ ಒಂದು ಪಾವಿತ್ರ್ಯತೆ ಇದೆ, ಒಂದು ಅತ್ಯಂತದ್ದು ಕಾಪಾಡಿಕೊಂಡು ಹೋಗುವಂಥ ಸಮಯ ಬಂದಿದೆ. ಇನ್ನು ಮೊದಲಿನ ಥರ ಏನು ಪತ್ರಿಕೆಯಲ್ಲಿ ಏನಾದರೂ ಬಂತು ಅಂತ ಹೇಳಿದ್ರೆ ಜನ ಎಲ್ಲ ಎಚ್ಚೆತ್ತುಕೊಳ್ತಾ ಇದ್ರು. ಬಹಳ ಅದ್ರ ಬಗ್ಗೆ ಗಂಭೀರತೆ ಇತ್ತು. ರಾಜಕಾರಣಿಗಳಿರ್ಬೋದು, ನಮ್ಮ ತಂದೆಯವರಾದಂಥ ಪೂಜ್ಯ ಬೇವಣ್ಣ ಕಂಬೆಯವರ ಕಾರ್ಯಕಾಲದಲ್ಲಿ ಏನು ಮಾಧ್ಯಮದಲ್ಲಿ ಬಂದರೆ ಚರ್ಚೆ ಆಗ್ತಾ ಇತ್ತು, ಅದ್ರ ಬಗ್ಗೆ ಅಧಿಕಾರಿಗಳ ಜೊತೆಲಿ ಸಮಾಲೋಚನೆ ಆಗ್ತಾ ಇತ್ತು, ಯಾವ ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋದು ನಡೀತಾ ಇತ್ತು. ಆದರೆ ಇತ್ತೀಚೆಗೆ ನೂರಾರು ವಿಚಾರಗಳು ಬರ್ತಾ ಇದೆ, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು, ಅರ್ಧ ಸತ್ಯ ಹೇಳುವಂಥದ್ದು, ಇವತ್ತು ಸುಳ್ಳು ಸುದ್ದಿಗಳನ್ನು ಬಿಂಬಿಸುವಂಥದ್ದು, ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ಕೈಗೊಂಬೆ ಆಗಿ ಇವತ್ತು ಪತ್ರಿಕೆ ನಡೆಸಿರ್ತಕ್ಕಂಥದ್ದು, ಇಂಥವೆಲ್ಲ ಅನೇಕ ವಿಚಾರಗಳಿಂದ ಪ್ರಕರಣಗಳಿಂದ ನಾವು ನೋಡ್ತಾ ಇದ್ವಿ. ಮುದ್ರಣ ಮಾಧ್ಯಮ ಇನ್ನೂ ತನ್ನ ಪಾವಿತ್ರ್ಯವನ್ನು ಕಾಪಾಡಿಕೊಂಡಿದೆ. ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾವುದೇ ಒಂದು ಪಕ್ಷದ ಫಲ ಇರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಜನರಲ್ಲಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸುವಂಥದ್ದು ನೋಡ್ತಾ ಇದ್ದೇವೆ. ಹಿಂದೆ ಬಹಳ ಕಲುಷಿತವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಇಡೀ ಸಮಾಜ ಒಂದು ರೀತಿಯಲ್ಲಿ ಕೌಲು ದಾರಿಯಲ್ಲಿದೆ, ನಾವು ನೋಡ್ತಾ ಇದ್ದೇವೆ. ಇವತ್ತು ಹುಸಿ ರಾಷ್ಟ್ರೀಯತೆ, ದೇಶಭಕ್ತಿ ಅಂತೇಳಿ ಹೇಳಿ ಇವತ್ತು ಜನರಲ್ಲಿ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡುವಂಥದ್ದು ನಮ್ಮ ಕಣ್ಣಿನಗಡೆ ನೋಡ್ತಾ ಇದ್ದೇವೆ. ಅದಕ್ಕೆ ಬಿಂಬು ಕೊಡುವಂಥದ್ದು, ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು, ಇದು ಇವತ್ತು ಜನರಿಗೆ ಮಾರಕ ಆಗ್ತದೆ, ಸಮಾಜಕ್ಕೆ ಮಾರಕ ಆಗ್ತದೆ. ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗ್ತದೆ. ಎಲ್ಲಿ ಲೋಪದೋಷಗಳಿರ್ತವೆ ಅದನ್ನು ಎತ್ತಿ ಹಿಡಿಬೇಕಾದಂಥದ್ದು ಎಲ್ಲರ ಪತ್ರಿಕಾ ರಂಗದ ಧರ್ಮವಾಗಿದೆ. ಆದರೆ ಇವತ್ತು ರೋಚಕತೆ ತೋರಿಸಬೇಕು, ನಮ್ಮ ಸರ್ಕ್ಯುಲೇಷನ್ ಜಾಸ್ತಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಲಿ ಪೂರ್ವಾಗ್ರಹ ಪೀಡಿತರಾಗಿ ಇವತ್ತು ಯಾರು ಸತ್ಯ ನ್ಯಾಯ ನಿಷ್ಠೆಯಿಂದ ಕೆಲಸ ಮಾಡೋಂಥವರಿಗೆ ಪ್ರೋತ್ಸಾಹ ಮಾಡುವಂಥದ್ದು ಆಗಬೇಕಾಗಿದೆ. ಹಿಂದೆ ಅದಕ್ಕೆಲ್ಲ ಪೀತ ಪತ್ರಿಕೆಗಳು ಅಂತ ಇದ್ರು. ಇದೆಲ್ಲವನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಪತ್ರಕರ್ತರೇ, ಮಾಧ್ಯಮದವರೇ ಅದಕ್ಕೆ ಒಂದು ನೀತಿ ಸಂಹಿತೆ ಮಾಡಿಕೊಂಡು ಇವತ್ತು ಯಾವ ರೀತಿಯಲ್ಲಿ ಮುಂದುವರಿಬೇಕು ಅನ್ನುವಂಥ ರೀತಿಯಲ್ಲಿ, ಅಂಥದಕ್ಕೆ ಅವಕಾಶ ಕೊಡೋದ ರೀತಿಯಲ್ಲಿ ನಿರ್ಬಿಡೆಯಿಂದ, ನಿಸ್ವಾರ್ಥ ಭಾವನೆಯಿಂದ ಇವತ್ತು ಪತ್ರಿಕೆಗಳು ಏನು ವಸ್ತುನಿಷ್ಠ ಸುದ್ದಿಯನ್ನು ಜನರಿಗೆ ಕೊಟ್ಟರೆ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಒಂದು ಜಾಗೃತಿ ಮೂಡ್ತದೆ, ಪರಿವರ್ತನೆ ಆಗ್ತದೆ, ಬದಲಾವಣೆ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. 4-5 ಡಿಮ್ಯಾಂಡ್ ಇತ್ತು, ಅದು 100% ಎಲ್ಲ ಮೋಸ್ಟ್ಲಿ 1-2 ತಿಂಗಳಿನಲ್ಲಿ ಎಲ್ಲ ಡಿಕ್ಲೇರ್ ಆಗ್ಬೋದು. ಮತ್ತು ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ, ನಾನು ನಿಮ್ಮ ಜೊತೆಗಿದ್ದೇನೆ, ಇಡೀ ಸರ್ಕಾರ, ಇಡೀ ಗೌರ್ಮೆಂಟ್ ನಿಮ್ಮ ಜೊತೆಗಿದ್ದಾರೆ. ಒಂದು 10%ನಲ್ಲಿ ಸ್ವಲ್ಪ ಹೈ ಲೆವೆಲ್ ಅಂದರು ನಮ್ಮಲ್ಲಿ ಈಶ್ವರ್ ಖಂಡ್ರೆ ಸಾಹೇಬರು ಇದ್ದಾರೆ. ಅವ್ರ ತಂದೆ ಪಾಲಿಟಿಷಿಯನ್, ರಾಜಾ ಕಾ ಬೇಟ ರಾಜಾ ಸಾಹೇಬ್ ಇದ್ದಾರೆ. ಅವರು ಬೇರೆಯವರೆಲ್ಲ ಕಷ್ಟದಿಂದ ಈ ಪೊಸಿಷನ್, ಈ ರೆಸ್ಪಾನ್ಸಿಬಿಲಿಟಿ, ಈ ಪೊಸಿಷನ್ನಲ್ಲಿ ಬಂದಿದ್ದೆವು. ಮತ್ತು ನಮ್ಮ ರಾಜ್ಯ ಅಧ್ಯಕ್ಷ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ನಾವೆಲ್ಲ ವಿಧಾನಸೌಧ ಯಾವಾಗಲೂ
ಅದಕ್ಕಿಂತ ಮೊದಲು ನೋಡಿದೆವು, ಇವ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಇವರಿಗೆ ನೋಡಿದೆವು. ಯಾವಾಗಲೂ ಯಾವುದು ಪಾಲಿಟಿಕ್ಸ್ನಲ್ಲಿ ಇನ್ವಾಲ್ವ್ ಆಗಲ್ಲ, ಯಾವ ಪಾರ್ಟಿ ಪಕ್ಷ ಅಂತ ಆ ಥರ ಇಲ್ಲ. ಏನು ರೆಸ್ಪಾನ್ಸಿಬಿಲಿಟಿ ಇದೆ ಅದುಗೆ ಫಸ್ಟ್ ಅವರು ಎಲ್ಲರ ಜೊತೆಗೆ ಮುಂದೆ ತೊಗೊಂಡು ಹೋಗ್ತಾರೆ. ಎಲ್ಲರಿಗೂ ಅದೇ ಹೇಳ್ತಾರೆ, ನಮ್ಮದು ಏನು ಜವಾಬ್ದಾರಿ ಇದೆ ನಾವು ಅದೇ ಕೆಲಸ ಮಾಡಬೇಕಂತ. ಅದ್ರ ಸಲುಗೆ ಶಿವಾನಂದ್ ಅವರು ಇಲ್ಲಿ ನಮ್ಮ ಹತ್ರ ಬೀದರ್ಗೆ 2ನೇ 3ನೇ ಸಲ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದ ಹೇಳಿದ್ದೀನಿ. ನನಗೆ ಅಧ್ಯಕ್ಷತೆ ಕೇಳಿ ಕೊಟ್ಟಿದ್ದಾರೆ. ಈಗ ಲಾಸ್ಟ್ಗೆ ನಾನು ಧನ್ಯವಾದ ಮಾಡಬೇಕು ಎಲ್ಲರಿಗೆ. ಬ್ಯಾಟ್ಸ್ಮನ್ಸ್ ಎಲ್ಲ ಫುಲ್ ಹೇಳಿಬಿಟ್ಟಿದ್ದಾರೆ ತಮ್ಮದು ಏನೇನು ಸಮಸ್ಯೆ ಇದೆ ಅಂತ. ಮತ್ತು ಪ್ರಭಾಕರ್ ಅವ್ರು ಬಂದಿದ್ದಾರೆ. ನಿಜವಾಗಲೂ ಡೆಫಿನೆಟ್ಲಿ ತಾವು ಏನೇನು ಹೇಳಿದರೆ ಡೆಫಿನೆಟ್ಲಿ ಅವ್ರ ಮೈಂಡ್ನಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಜೊತೆಗೆ ನಾನು ಈಶ್ವರ್ ಖಂಡ್ರೆ ಸಾಹೇಬರು ಇದ್ದಾರೆ. 100% ತಮ್ಮದು ಏನು ಪ್ರಾಬ್ಲಮ್ಸ್ ಇದೆ, ಈಗ ಬಿಲ್ಡಿಂಗ್ಗೆ ಸ್ವಲ್ಪ ಕನ್ಸ್ಟ್ರಕ್ಷನ್ಗೆ ಹೇಳಿದ್ದಾರೆ, ಆನಂದ್ ದೇವಪ್ಪ ಅವ್ರು ಹೇಳಿದ್ದಾರೆ ಎಲ್ಲ ಪ್ರೆಸ್ ಮೀಡಿಯಾ. ಆ ಬಿಲ್ಡಿಂಗ್ ಸಲಗೆ ತಾವು ಏನು ಹೇಳ್ತೀರಿ ಅದು 100% ನಾವು ನಿಮ್ಮ ಜೊತೆಗಿದ್ದೀವಿ. ಕನ್ಸ್ಟ್ರಕ್ಷನ್ ಸಲಗೆ ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲ ಪತ್ರಕರ್ತ ಮಿತ್ರರು ಮಾಡಬೇಕಾದಂಥ ಅನಿವಾರ್ಯತೆ, ಅಗತ್ಯತೆ ಇವತ್ತಿನ ಸಂದರ್ಭದಲ್ಲಿ ಇದೆ. ಈ ವಿಶ್ವಾಸಾರ್ಹತೆ ಇಲ್ಲದೇ ಇದ್ದರೆ ನೀವು ಎಷ್ಟೇ ಜನ ಪತ್ರಕರ್ತರುಗಳು ಇರ್ಬೋದು, ಆದರೆ ಅದರೊಳಗಡೆ ಇರುವಂಥ ವಿಶ್ವಾಸಾರ್ಹತೆ ಪತ್ರಕರ್ತರಿಗೆ ಸಿಗುವಂಥ ಬೆಲೆ ಬೇರೆ ಇನ್ಯಾರಿಗೂ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವು ಅದನ್ನು ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೋಬೇಕು. ಹಾಗೆ ಇವತ್ತು ಒಂದು ಒಮೆಕ್ಸ್ ಒಂದು ಸಮೀಕ್ಷೆಯಲ್ಲಿ ಬಂದಿರುವಂಥದ್ದು, ಈ ಟ್ವಿಟರ್ ಇರ್ಬೋದು ಅಥವಾ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಬೇರೆ ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾದ ವಿಶ್ವಾಸಾರ್ಹತೆ ಎಷ್ಟು ಅಂತೇಳಿ ನೋಡಿದರೆ 29, 30, 31 ಈ ರೇಂಜಲ್ಲಿದೆ. ಆದರೆ ದೃಶ್ಯ ಮಾಧ್ಯಮದ ವಿಶ್ವಾಸಾರ್ಹತೆ ಎಷ್ಟು ಅಂತ ನೋಡಿದರೆ 52% ಇದೆ. ಆದರೆ ನಾವು ಒಂದು ಸಮಾಧಾನದ ಸಂಗತಿ ಏನಂದರೆ ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ವಿಶ್ವಾಸಾರ್ಹತೆ, ಮುದ್ರಣ ಪತ್ರಿಕೆಗಳಲ್ಲಿ ಬರುವಂಥ ಸುದ್ದಿಗಳ ವಿಶ್ವಾಸಾರ್ಹತೆ ಎಷ್ಟು ಅಂದರೆ 62-65 ನಡುವೆ ಇದೆ. ಅದೊಂದು ಸಮಾಧಾನದ ಸಂಗತಿ. ಆದರೆ ಒಂದು ಯೋಚನೆ ಮಾಡಬೇಕು, ಈ 60-65 ನಡುವೆ ಇರುವಂಥ ವಿಶ್ವಾಸಾರ್ಹತೆಯನ್ನು ನಾವು ಮತ್ತಷ್ಟು ಮೇಲಕ್ಕೆ ಎತ್ತಬೇಕಾ ಅಥವಾ ಮತ್ತಷ್ಟು ಕೆಳಕ್ಕೆ ಇಳಿಸ್ಬೇಕಾ? ಇವೆರಡನ್ನು ನಾವು ಇವತ್ತು ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ನಾವು ವೃತ್ತಿ ಪಾವಿತ್ರ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂಥ, ಯಾರೇ ಬ್ಲಾಕ್ಮೇಲ್ ಮಾಡಿರೋ ಅವ್ರನ್ನ ಆಚೆ ಕಳಿಸುವಂಥ ಬ್ಲಾಕ್ಮೇಲ್ ಪತ್ರಿಕೋದ್ಯಮಕ್ಕೆ ನಾವು ಆದ್ಯತೆಯನ್ನು ಕೊಡದ ರೀತಿಯಲ್ಲಿ ಎಚ್ಚರಿಕೆ ವಹಿಸುವ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಈ ನಿಟ್ಟಿನಲ್ಲಿ ಅನೇಕ ಸೆಮಿನಾರ್ಗಳನ್ನು ಮಾಡ್ತಾ ಬಂದಿದೆ, ಅನೇಕ ಸಂವಾದಗಳನ್ನು ಮಾಡ್ತಾ ಬಂದಿದೆ. ಪತ್ರಿಕೋದ್ಯಮ ಇವತ್ತು ಒಂಥರ ಅನುಮಾನದ ಕಣ್ಣುಗಳಿಂದ ಜನ ನಮ್ಮನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ಪತ್ರಕರ್ತರು ಸಮಾಜ ಮತ್ತು ಸರ್ಕಾರದ ಮಧ್ಯೆ ಸೇತುವೆ ಕೆಲಸ ಮಾಡಬೇಕು. ಜನಗಳಿಗೆ ಸರ್ಕಾರವನ್ನು ತಲುಪೋದು ಕಷ್ಟ. ಯಾಕೆ ಅಂತಂದರೆ ಅವರ ಸಮಸ್ಯೆಗಳು ಏನಾದರೂ ಇದ್ದರೆ ಪತ್ರಕರ್ತರ ಮೂಲಕನೇ ಅದನ್ನು ಸರ್ಕಾರಕ್ಕೆ ತಲುಪಿಸ್ಬೇಕು. ಆದರೆ ಪತ್ರಿಕೆಗಳು ಮತ್ತು ಪತ್ರಕರ್ತರು ಅಥವಾ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಏನು ನಡೀತಾ ಇದೆ ಅಂತಂದರೆ, ಈ ಪತ್ರಿಕೋದ್ಯಮಕ್ಕೆ ಬರೋವರೆಲ್ಲ ಬಡವರು, ಮಧ್ಯಮ ವರ್ಗದ ಕುಟುಂಬದ ಮಕ್ಕಳೇ ಆಗಿರ್ತಾರೆ. ಯಾರು ಇಷ್ಟಪಟ್ಟು ಇದಕ್ಕೇನು ಬರೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೋದ್ಯಮ ಅನ್ನೋದು ಒಂಥರ ಫ್ಯಾಷನ್ ಥರ ಆಗ್ಬಿಟ್ಟಿದೆ. ಹೀಗಾಗಿ ನಾವು ಮಾಧ್ಯಮಗಳಲ್ಲಿ ಈ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗಿಂತ ಈ ಕಾರ್ಪೊರೇಟ್ ಕಂಪನಿಗಳವರು, ಶ್ರೀಮಂತರು, ಈ ಸೆಲೆಬ್ರಿಟಿಗಳು ಅವರ ಸುದ್ದಿಗಳನ್ನೇ ನಾವು ಭಾಳ ದೊಡ್ಡದಾಗಿ ನೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸುದ್ದಿಗಳನ್ನು ಕೂಡ ಮನರಂಜನೆ ಥರ ತೋರಿಸುವಂತಹ ಪದ್ಧತಿ ಈಗ ಆರಂಭವಾಗಿದೆ. ಜೊತೆಗೆ ಕುತೂಹಲ ಕಡಿಮೆ ಆಗ್ತಾ ಇದೆ ಪತ್ರಕರ್ತರಲ್ಲಿ. ಕೇಳಿಸ್ಕೊಳ್ಳೋ ಕುತೂಹಲ ಕಡಿಮೆ ಆಗ್ತಾ ಇದೆ. ಅವಸರ, ಬ್ರೇಕಿಂಗ್ ನ್ಯೂಸ್, ತಕ್ಷಣ ನ್ಯೂಸ್ ಬ್ರೇಕ್ ಮಾಡಬೇಕು ಅಂತ ಈ ಥರ ಸುಳ್ಳು ಸುದ್ದಿಗಳಿಂದಾಗಿ ಮತ್ತು ಫೇಕ್ ನ್ಯೂಸ್ಗಳ ಹಾವಳಿಯಿಂದಾಗಿ ಸಮಾಜದ ಮೇಲೆ ಭಾರಿ ಪರಿಣಾಮ ಬೀರ್ತಾ ಇದೆ. ಸರ್ಕಾರ ಕೂಡ ಈಗ ಈ ಫೇಕ್ ನ್ಯೂಸ್ಗಳನ್ನು ತಡೆಯೋದಕ್ಕೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡುವಂಥ ಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕೆಂದರೆ ಈಗ ನಮ್ಮದು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಜೊತೆಗೆ ಸೋಷಿಯಲ್ ಮೀಡಿಯಾ ಬಂದಿದೆ. ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಆಗ್ತಾ ಇರೋಂಥ ಅವಾಂತರಗಳು ಹಲವಾರು ಇದ್ದಾವೆ. ಹೀಗಾಗಿ ಪತ್ರಕರ್ತರು ಕೇಳಿಸಿಕೊಳ್ಳುವ ಗುಣವನ್ನು ಹೆಚ್ಚಾಗಿ ಬೆಳೆಸ್ಕೋಬೇಕು. ಸಣ್ಣ ಪತ್ರಿಕೆ ಮತ್ತು ದೊಡ್ಡ ಪತ್ರಿಕೆ. ಸಣ್ಣ ಪತ್ರಿಕೆ ಯಾವುದು ಕನ್ನಬೇಕು, ದೊಡ್ಡ ಪತ್ರಿಕೆ ಯಾವುದು ಕನ್ನಬೇಕು, ಇವತ್ತಿನವರೆಗೆ ನಮಗೆ ಗೊತ್ತಾಗಿಲ್ಲ. ಸರ್ಕಾರ ಹತ್ತಿರ ಯಾವ ಅರ್ಥಗೋಲಿದೆ ಅದು ನನಗೆ ನಾನು 93 ವಯಸ್ಸಿನಲ್ಲಿ ಗೊತ್ತಾಗಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಪತ್ರಿಕೆ ಯಾವುದೂ ಸಣ್ಣದಿರೋದಿಲ್ಲ, ಯಾವುದೇ ಪತ್ರಿಕೆ ದೊಡ್ಡದಿರೋದಿಲ್ಲ, ಅದರ ಬದ್ಧತೆ ಮೇಲೆ ಆಗ್ತದೆ. ಮಹಾತ್ಮ ಗಾಂಧಿಯವರು ಒಂದು ಸಣ್ಣ ಪತ್ರಿಕೆ ತೆಗಿತಿದ್ರು, ಬ್ರಿಟಿಷರು ನಡುತ್ತಿದ್ರು, ಅದು ಸಣ್ಣ ಪತ್ರಿಕೆನ? ಅಥವಾ ರದ್ದಿ ಹೆಚ್ಚಾದರೆ
ಅದು ದೊಡ್ಡ ಪತ್ರಿಕೆನ, ಅಥವಾ ಬಣ್ಣ ಹೆಚ್ಚಾದರೆ ಅದು ದೊಡ್ಡ ಪತ್ರಿಕೆನ? ಇದನ್ನು ಸರ್ಕಾರದವರು ಹೆಚ್ಚು ಪ್ರಸಾರವುಳ್ಳ ಪತ್ರಿಕೆ ಅಂತ ಹೇಳ್ರಿ, ಹೆಚ್ಚು ಬಣ್ಣದ ಪತ್ರಿಕೆ ಅಂತ ಹೇಳ್ರಿ, ಸಣ್ಣ ಮತ್ತು ದೊಡ್ಡ ಅಂತ ಮಾಡಿ ನಮ್ಮ ಪತ್ರಿಕೆಯವರಿಗೆ ಸಣ್ಣವರು ದೊಡ್ಡವರು ಮಾಡಬೇಡ್ರಿ ಅಂಥೇಳಿ ನಂದು ವಿನಂತಿ. ಅಖಿಲ ಕರ್ನಾಟಕ ಬೋವಿ ಸಮಾಜ ವಿವಿಧ ದೇಶ ಕಲ್ಯಾಣ ಸಂಘ ಕಲಬುರಗಿ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಮಾಸದ ದೇವಿಯ ಪೂಜೆ ಮೆರವಣಿಗೆ ಕಾರ್ಯಕ್ರಮವು ಬೋವಿಗಲ್ಲಿಯಿಂದ ಭೀಮ್ನಗರವರೆಗೆ ಹಲಗೆ ಮತ್ತು ಬೃಹತ್ತಾದ ಹೂವಿನ ಗಂಟ್ಮಲ್ಗಿ, ವಿಶೇಷವಾಗಿ ಮಹಿಳೆಯರು ಬೇವಿನ ಕುಂಭಕಳಸವನ್ನು ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಮಹಿಳೆಯರು ಮಕ್ಕಳು ಕಾಲ್ನಡಿಗೆಯ ಮೂಲಕ ದೇವಸ್ಥಾನಕ್ಕೆ ತಲುಪಿದ್ದರು ಹಾಗೂ ಪೋಚಮ್ಮ ಮಾತಾ ಶೀತಲ್ ಮಾತರನ್ನ ಆಷಾಢ ಮಾಸ ನಿಮಿತ್ತವಾಗಿ ಬೆಳಗ್ಗೆ ಅಭಿಷೇಕ, ನಂತರ ದೇವಿಯ ಅಲಂಕಾರ, ಮಂಗಳಾರತಿ ಮತ್ತು ಸಾಯಂಕಾಲ ಕಳಸ ಮೆರವಣಿಗೆಯು ಹಮ್ಮಿಕೊಳ್ಳಲಾಯಿತು ಎಂದು ಬೋವಿ ಸಮಾಜದ ಅಧ್ಯಕ್ಷರಾದ ಶೈಲೇಂದ್ರ ಕಿಶನ್ ರಾವ್ ಹಿಂಬರೆ ಅವರು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ತುಳಸಿದಾಸ್ ಭೋಸ್ಲೆ, ಶೈಲೇಂದ್ರ ಹಿವ್ರೆ, ಗಣೇಶ್ ಭೋಸ್ಲೆ, ನರೇಂದ್ರ ಹಿವ್ರೆ, ಆಕಾಶ್ ಭೋಸ್ಲೆ, ಮಹೇಶ್ ಭೋಸ್ಲೆ, ಶ್ರೀಕಾಂತ್ ಹಿವರೆ, ಸಂದೀಪ್ ಭೋಸ್ಲೆ, ಪ್ರದೀಪ್ ಭೋಸ್ಲೆ, ಶಶಿಕಾಂತ್ ಹಿವ್ರೆ, ಉಮೇಶ್ ಭೋಸ್ಲೆ, ದಿನೇಶ್ ಭೋಸ್ಲೆ, ಸಾಗರ್ ಹಿವ್ರೆ, ಅನಿಲ್, ವಿಕಿ, ಆನಂದ್, ಅನಿಲ್ ಸೇರಿದಂತೆ ಇತರರು ಇದ್ದರು.
पोचम्मा माता और शीतला माता के दरबार में आषाढ़ मास के निमित्त आज का ये पूजा का आयोजन किया गया। आज की पूजा सुबह 7 बजे अभिषेक हुआ। अभिषेक के नंतर माता का अलंकार हुआ। पोचम्मा माता और शीतला माता का अलंकार होते हुए तत्पश्चात मंगल आरती हुई। मंगल आरती के बाद शाम के समय पोचम्मा माता और शीतला माता के दरबार से सभी माता बहनों ने सर पे कलश लेके भीमनगर की ओर पाद यात्रा के मूलक प्रस्थान करके भीमनगर में पूजा अर्चना की। भीमनगर पूजा अर्चना करने के पश्चात वहाँ पर मंगल आरती हुई और इस आषाढ़ मास के शुभ अवसर पर सभी माता बहनों को और सभी समाज के सदस्यों को इस कार्यक्रम को सफल बनाने में जो योगदान दिया उनका सभी का मैं आभार प्रकट करता हूं। और शीतला माता और पोचम्मा माता के दरबार में सभी भक्तों को आरोग्य और ऐश्वर्य प्रदान हो ऐसी मैं कामना करता हूं। और यहाँ पर जो भी भक्तगण आते हैं, जो किसी को गोबरी का ये होता है, यहाँ पर पूजा अर्चना करने से उनका निवारण होता है ऐसा कहते हुए मैं अपने ಆಷಾಢ ಮಾಸದ ನಾವು ಸುಮಾರು ವರ್ಷದಿಂದ ಆಚರಿಸುತ್ತೇವೆ. ಆಷಾಢ ಮಾಸದ ನಮ್ಮ ಎಲ್ಲ ಸಮಾಜ ಬಂಧುಗಳಿಗೆ ಶುಭಾಶಯವನ್ನು ಕೋರುತ್ತೇನೆ. ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಆಷಾಢ ಮಾಸದಲ್ಲಿ ನಮ್ಮ ಎಲ್ಲ ಬೋಯಿ ಸಮಾಜದ ಬಾಂಧವರು ಭಗಿನಿಯರು ಎಲ್ಲರೂ ಕೂಡಿ ಇಂದಿನ ದಿವಸ ನಾವು ಇಲ್ಲಿ पोचम्मा माता ಹಾಗೂ शीतलादेविಯ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ದೇವಿಯ ಪೂಜೆಯನ್ನು ಮಾಡುತ್ತೇವೆ. ಈ ಪೂಜೆಯನ್ನು ನಾವು ಸರಿಸುಮಾರು ನಮ್ಮ ಮುತ್ತಾತರ ಕಾಲದಿಂದಲೂ ಮಾಡುತ್ತಾ ಬಂದಿದ್ದಾರೆ. ಅದೇ ಸಂಸ್ಕೃತಿಯನ್ನು ನಾವು ಈಗ ಕೂಡ ಪಾಲಿಸುತ್ತಾ ಬಂದಿದ್ದೇವೆ. ನಾವು ಮೂಲಭೋಯಿಗಳಾಗಿದ್ದು ನಮ್ಮನ್ನೇ ಕೆಲವರು ನಾವೇ ಸುಳ್ಳು ಎಂದು ಹೇಳುತ್ತಾ ನಮ್ಮ ಜಾತಿಯನ್ನು ಹೈಜಾಕ್ ಮಾಡಿದ್ದಾರೆ ಮತ್ತು ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕುತ್ತೇನಂತೂ ಹೇಳುತ್ತಿದ್ದಾರೆ. ಆದರೆ ನಾವು ಏನನ್ನು ಮಾತಾಡುತ್ತೇವೋ ಎಲ್ಲದಕ್ಕೆ ನಮ್ಮ ಹತ್ರ ಕಾಗದ ಪತ್ರಗಳ ಎಲ್ಲ ದಾಖಲೆ ಸಹಿತ ನಾವು ಪ್ರೂಫ್ ಕೊಡ್ತೇವೆ ಅವರಿಗೆ. ನಾವೇ ಮೂಲಭೋಯಿ ಆಗಿದ್ದು ಪ್ರಾಚೀನ ಕಾಲದಿಂದಲೂ ನಾವು ಬೋಯಿಗಲ್ಲಿಯಲ್ಲಿ ವಾಸವಾಗುತ್ತಿದೆ. ಯಾರು ಬೋಯಿಗಲ್ಲಿ ವಾಸ ಮಾಡುತ್ತಿದ್ದೋ ಅವರಿಗೆ ಬೋಯಿ ಅಂತ ಹೇಳುತ್ತಾರೆ. ಯಾವ ಒಡ್ಡರ್ ಗಲ್ಲಿಯಾರು ವಾಸ ಮಾಡುತ್ತಾರೋ ಅವರಿಗೆ ಒಡ್ಡರ್ ಅಂತ ಹೇಳುತ್ತಾರೆ. ಇದನ್ನು ಹೇಳುತ್ತಾ ನಾನು ಎಲ್ಲರಿಗೂ ಇಂದಿನ ದಿವಸ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ಇಂತಹ ವಸತಿ ನಿಲಯದ ಅವಶ್ಯಕವಾಗಿದೆ ಎಂದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೀದರ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕ್ರೀಡಾ ವಸತಿ ನಿಲಯ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ್ದರು. ಜಿಲ್ಲೆಯಲ್ಲಿ ನಿರ್ಮಾಣ ಮಾಡುತ್ತಿರುವ ಈ ವಸತಿ ನಿಲಯ ಕಟ್ಟಡವು ಸುಮಾರು 3,25,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಇದರಿಂದ ಸುಮಾರು 75ರಿಂದ 100 ಕ್ರೀಡಾಪಟುಗಳಿಗೆ ನಿಲಯದಲ್ಲಿ ವಾಸ್ತವ್ಯ ಮಾಡಲು ಅನುಕೂಲವಾಗಲಿದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿವಿಧ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಿ ಉತ್ತಮ ಕ್ರೀಡಾಪಟುಗಳನ್ನು ತಯಾರು ಮಾಡಬೇಕಾಗಿದೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಪದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಯುವಜನ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕ ಅಮೃತ್ ಅಷ್ಟಗಿ ಸೇರಿದಂತೆ ಕ್ರೀಡಾಭಿಮಾನಿಗಳು, ಕ್ರೀಡಾಸಕ್ತರು, ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಎಲ್ಲ ತಾಲೂಕುಗಳಲ್ಲೂ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಿ ಇಂಥ ಕ್ರೀಡಾಂಗಣ ನಿರ್ಮಾಣ ಮಾಡಿ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಸದೃಢವಾದ ಮನಸ್ಸು ಇರುತ್ತದೆ ಎನ್ನುವಂಥ ರೀತಿಯಲ್ಲಿ ಕ್ರೀಡೆಗೆ ಹೆಚ್ಚಿನ ಒಲವು ಸಿಗಬೇಕು, ಸ್ಫೂರ್ತಿಯನ್ನು ನೀಡಬೇಕೆನ್ನುವಂತಹ ಆಶಾಭಾವನೆಯೊಂದಿಗೆ ಆದಷ್ಟು ಬೇಗ ವ್ಯಕ್ತಪಡಿಸಿರುವಂಥ ಮಾನ್ಯ ಸಚಿವರು ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ಮತ್ತೊಮ್ಮೆ ವೇದಿಕೆ ಮುಖೇನ ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೆ ಧನ್ಯವಾದಗಳು. ಎಲ್ಲರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಈಗಾಗಲೇ
ಯಶಸ್ವಿಗೊಳಿಸಿರುವಂತಹ ಮಾನ್ಯ ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಬೀದರ್ನ ಈ ಒಂದು ಕ್ರೀಡಾಂಗಣದಲ್ಲಿ ಬಹು ದಿವಸದ ಒಂದು ಬೇಡಿಕೆ ಇತ್ತು. ಇಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಉಳ್ಳಂತವರು ಮತ್ತು ಇಲ್ಲಿ ಯಾವುದೇ ಕ್ರೀಡಾಕೂಟ ನಡೆದರೆ ಅವರಿಗೆ ತಂಗಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಸೌಲಭ್ಯ ಇಲ್ಲ ಅಂತೇಳಿ ಹೇಳಿ ಇದನ್ನು ಮನಗಂಡು ಕ್ರೀಡಾ ಸಚಿವರಿಗೆ ನಾನು ಮನವಿ ಕೊಟ್ಟಿದ್ದೆ, ಪ್ರಸ್ತಾವನೆ ಕೊಟ್ಟಿದ್ದೆ. ಈ ಭಾಗದ ಜನರ ಬೇಡಿಕೆನೂ ಆಗಿತ್ತು. ಅದಕ್ಕನುಗುಣವಾಗಿ ಇಲ್ಲಿ ಬೀದರ್ನಲ್ಲಿ 3,25,00,000 ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇವತ್ತು ನಾವು ಈ ಒಂದು ಕ್ರೀಡಾ ವಸತಿ ನಿಲಯದ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ವಸತಿ ನಿಲಯದಲ್ಲಿ ಸುಮಾರು 75ರಿಂದ 100 ಕ್ರೀಡಾಪಟುಗಳು ಇಲ್ಲಿ ಅವರಿಗೆ ತಂಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗಿದೆ. ಬಹು ದಿವಸದ ಬೇಡಿಕೆ ನಮ್ಮ ಸರ್ಕಾರ ಈಡೇರಿಸಿದೆ. ಹೀಗಾಗಿ ನಾನು ತಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಾವೆಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಮಾಲಿನ್ಯ ಇದೆ. ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ಭಾಳ ಹೇಗಾದರೂ ಮಾಡಬೇಕು, ಯಶಸ್ವಿ ಪಡಿಬೇಕು ಅಂತೇಳಿ ಹೇಳಿ ಇವತ್ತು ನಾವೆಲ್ಲ ಒಂದು ಟೆನ್ಷನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಭಾಳ ಅವಶ್ಯಕತೆ ಇರುವಂಥದ್ದು ಆರೋಗ್ಯ ಇದ್ದರೆ ಎಲ್ಲ. ಆರೋಗ್ಯನೇ ಇಲ್ಲದೆ ಇದ್ದರೆ ನಾವೆಲ್ಲ ಬಹಳಷ್ಟು ಮಾನಸಿಕವಾಗಿ ಪ್ರಬುದ್ಧರಾಗಿರ್ಬೋದು, ದೈಹಿಕವಾಗಿ, ಶಾರೀರಿಕವಾಗಿ ನಾವೊಂದು ಆರೋಗ್ಯವಂತರಾಗಿರದೇ ಇದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆರೋಗ್ಯ ಹೇಗೆ ಚೆನ್ನಾಗಿರುತ್ತೆ, ವಾಯುವಿಹಾರ ಮಾಡಬೇಕು, ಕ್ರೀಡಾಕೂಟಗಳಲ್ಲಿ ನಾವು ಭಾಗವಹಿಸಬೇಕು. ಹಿಂದೆ ನಮ್ಮ ಪೂರ್ವಜರು ಕಬಡ್ಡಿ ಆಟ ಆಡ್ತಾ ಇದ್ರು, ಹಿಂದೆ ವ್ಯಾಯಾಮ ಶಾಲೆಗಳಿರ್ತೀವಿ. ಹಿಂದೆ ಇವತ್ತು ನಾವು ನೋಡಿದ್ದೀನಿ ಭಾಳಷ್ಟು ಕಡೆ ಇವತ್ತು ಅನೇಕ ಕಡೆ ಯೋಗ ಮಾಡುವಂಥದ್ದು. ಹೀಗಾಗಿ ಮನಃಶಾಂತಿ ಬೇಕಲ್ಲ, ಶಾಂತಿ ಇಲ್ಲ, ಎಲ್ಲಿ ಸಮಾಧಾನ ಇಲ್ಲ, ಎಲ್ಲ ಕಡೆ ಮನೋರಂಜನೆ ಇಲ್ಲ. ನಮ್ಮ ಮಕ್ಕಳಿಗೆ ದುಶ್ಚಟ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ. ಬೆಂಗಳೂರಿನಂಥ ಊರು ಉಡ್ತಾ ಬೆಂಗಳೂರು ಆಗಬಾರ್ದು ಅನ್ನೋಂಥದ್ದು, ನಶೆ ಮಾಡುವಂಥದ್ದು, ಮಾದಕ ದ್ರವ್ಯ ಸೇವನೆ ಮಾಡುವಂಥದ್ದು, ಇವತ್ತೇನು ಕೆಟ್ಟ ಚಟುವಟಿಕೆಗಳೇನಿರ್ತವೆ ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡಿ ತಮ್ಮನ್ನು ತಾವು ಹಾಳಾಗ್ತಾ ಇದ್ದಾರೆ. ಇಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದ್ರಿಂದ ಅವರು ಆರೋಗ್ಯವಂತರಾಗೂ ಆಗ್ತಾರೆ, ಅವರಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಅವಕಾಶನೂ ಸಿಗ್ತದೆ, ಅವರು ದೈಹಿಕವಾಗಿ ಅವರ ದಾಢ್ಯತೆ ಸರಿಯಾಗಿ ಆಗ್ತದೆ. ಅದಕ್ಕೆ ಅದು ಪೂರಕವಾಗಿ ಆಗಲಿ, ಗುಣಮಟ್ಟದ ಕಾಮಗಾರಿ ಆಗಲಿ, ಮತ್ತು ಆದಷ್ಟು ಕಾಲಮಿತಿಯಲ್ಲಿ ಈ ಕಾಮಗಾರಿ ಮಾಡಿ. ಯಾರಪ್ಪ ಗುತ್ತಿದಾರ, ಯಾರಿಗೆ ಬಿಟ್ಟಿದೆ ಇದು? ಈ ರಾಜ್ಯದಿಂದ ಏನು ಹೆಸರಪ್ಪ? ಮನೋಹರ್. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನಮ್ಮ ಅಧಿಕಾರಿಗಳು ಕಾಲಕ್ಕೆ ಗುಣಮಟ್ಟದ ತಪಾಸಣೆ ಮಾಡ್ತಾರೆ. ಮತ್ತು ಇವತ್ತು ಆದಷ್ಟು ಏನು 9 ತಿಂಗಳಿದೆಯಾ, 12 ತಿಂಗಳಿದೆಯಾ, 11 ತಿಂಗಳು, 11 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು. 11 ತಿಂಗಳಂದರೆ ಈಗ ನಾವು ಜುಲೈಯಲ್ಲಿದ್ದೀವಿ. ಮುಂದಿನ ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ, ಮುಂದಿನ 15ನೇ ಆಗಸ್ಟ್ಗೆ ನಾವು ಉದ್ಘಾಟನೆ ಮಾಡ್ತೀವಿ ಅಂತೇಳಿ ತಿಳಿದುಕೊಂಡು ಈ ಕಾಮಗಾರಿ ಪ್ರಾರಂಭ ಮಾಡಿ, ಯಾವ ನಿವೇಶನದಲ್ಲಿ ಎಲ್ಲಿ ಮಾಡಬೇಕು ಎಲ್ಲ ರೀತಿಯಲ್ಲಿ ನೋಡಿಕೊಂಡು ಸಲಹೆ ತೆಗೆದುಕೊಂಡು ಜಿಲ್ಲಾಡಳಿತ ಸಂಪೂರ್ಣವಾಗಿ ಇದರ ಬಗ್ಗೆ ಮೇಲ್ವಿಚಾರಣೆ ಮಾಡಬೇಕು. ಈ ಕಾಮಗಾರಿ ಪೂರ್ಣಗೊಳಿಸಿ ಬೀದರ್ ಜಿಲ್ಲೆಯ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಅಂತೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ನಗರದ ಮೌನೇಶ್ವರ ಮಂದಿರದಲ್ಲಿ ಹುಬ್ಬಳ್ಳಿಯ ವಿಶ್ವಮಯ ಸಾಹಿತ್ಯ ಪ್ರಚಾರ ಸಮಿತಿ ರಜತ ಮಹೋತ್ಸವ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಸಾಹಿತಿ ಭೀಮಸೇನ್ ಬಡ್ಗೇರ್ ಸಂಪಾದಕತ್ವದ BG ದೀಕ್ಷಿತ್ ಸಮಗ್ರ ಸಾಹಿತ್ಯ ಸಂಪುಟ 1 ಬೆಳ್ಳಿ ಬೆಳಕು ಹಾಗೂ ಅಕ್ಕಸಾಲಿಕೆ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು. ಕೃತಿ ಬಿಡುಗಡೆಗೊಳಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ ಅವರು ಭೀಮಸೇನ್ ಬಡ್ಗೇರ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರು. ಸಾಹಿತ್ಯ ಆಸಕ್ತಿ ಬೆಳೆಸಿಕೊಂಡಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದ್ದರು. ಕೃತಿಯ ಕುರಿತು ಭೀಮಸೇನ್ ಬಡ್ಗೇರ್ ಅವರು ಮಾತನಾಡಿದ್ದರು. ವಿಶ್ವಕರ್ಮ ಧರ್ಮ ವರ್ಧನ್ಯ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ವಿಶ್ವಕರ್ಮ ಕಾರ್ಯಕ್ರಮ ಉದ್ಘಾಟಿಸಿದ್ದರು. ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಮಹೇಶ್ ವಿಶ್ವಕರ್ಮ ಅಧ್ಯಕ್ಷತೆ ವಹಿಸಿದ್ದರು.
ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ವಿಶ್ವಕರ್ಮ ಶಿವಾನಂದ್ ಎಸ್, ಪ್ರಮುಖರಾದ ಭೀಮೇಶ್ ಬಡಿಗೇರ್, ರವೀಂದ್ರ ಲಂಜ್ವಾಳ್ಕರ್, ಚಂದ್ರಕಲಾ ವಿಶ್ವಕರ್ಮ, ಸಿದ್ದಾರೂಢ್ ವಿಶ್ವಕರ್ಮ, ಪಾಂಡುರಂಗ್ ಪಾಂಚಾಳ್, ವಿನಯ್ ಕುಮಾರ್ ಬಾಬುರಾವ್ ಚಿಮ್ಕೋಡ್, ಅರವಿಂದ್ ವಿಶ್ವಕರ್ಮ, ಬಾಬುರಾವ್ ವಿಶ್ವಕರ್ಮ, ಶ್ಯಾಮರಾವ್ ವಿಶ್ವಕರ್ಮ, ನಾರಾಯಣ್ ವಿಶ್ವಕರ್ಮ, ಈರಣ್ಣ ಬೈಜನಾಥ್, ರಮೇಶ್, ಪಾಂಡುರಂಗ್ ಪಾಂಚಾಳ್, ನೆಹರು, ಏಕ್ನಾಥ್, ಸಂಜೀವ್ ಕುಮಾರ್, ಸುನಿಲ್, ರಾಘವೇಂದ್ರ, ರಘುನಾಥ್, ಸದಾನಂದ್, ಸುಲೋಚನಾ ಗುರುನಾಥ್, ಶ್ರೀದೇವಿ, ಸವಿತಾ, ಅನುರಾಧ ಎಸ್, ಲಕ್ಷ್ಮೀ, ಅರವಿಂದ್, ಮೌನೇಶ್, ಅಶೋಕ್, ಗಣಪತಿ, ಮೌನಪ್ಪ, ವಿಠಲ್ರಾವ್ ಪಾಲ್ಗೊಂಡಿದ್ದರು. ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ, ವಿಶ್ವಕರ್ಮ ಮೌನೇಶ್ವರ್ ದೇವಸ್ಥಾನ ಸಮಿತಿ, ವಿಶ್ವಕರ್ಮ ಧರ್ಮ ವರ್ಧಿನಿ ಸಂಘ ಹಾಗೂ ಕಾಳಿಕಾದೇವಿ ದೇವಸ್ಥಾನ ಸಮಿತಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ गायत्री समेतः श्री विराट विश्वकर्म देवताभ्यो नमः इति हे शुद्धोदकस्नातिवस्त्रार्थरस्रक्षदानमर्पयामि धूपं ग्रहपयामि धूपान्द्रीणः दीपम् ब्रह्मण उपनिधिः एकदैव यजमानो आयस्तेनो दधातिः श्रीमन्वादिपञ्चब्रह्मदेवता सहित गायत्री विराट विश्वकर्म देवताभ्यो नमः इति हे कर्पूरनीराजनं दशविराजनार्थ आत्मप्रदक्षिणमस्कारान् समर्पयामि. ಬೆಳ್ಳಿ ಬೆಳಕು ಶ್ರೀ ಭೀಮಸೇನ್ ಪಂಚಾಳ್ ಅವರು ನಿವೃತ್ತ ಅಧಿಕಾರಿಗಳು, ರೇಷ್ಮೆ ಕೃಷಿ ಇಲಾಖೆ ಹಾಗೂ ಮಾಜಿ ಅಧ್ಯಕ್ಷರು ಮುನ್ನಾಮ್ ಇವರಿಂದ ಬೆಳ್ಳಿ ಬೆಳಕು ಗ್ರಂಥ ಸ್ಥಾಪನೆ ಆಗ್ತಾ ಇದೆ. ಅದೇ ರೀತಿಯಾಗಿ ಅಕ್ಕಸಾಲಿಕೆ ಡಾಕ್ಟರ್ ರವೀಂದ್ರ ಲಂಜ್ವಾಳ್ ತನ್ನ ಬದುಕನ್ನೇ ಸಮಾಜಕ್ಕೋಸ್ಕರ ಸಮರ್ಪಣೆ ಮಾಡಿಬಿಟ್ಟು ಬದುಕಿನ ಭಾಗವನ್ನೇ ಅದು ವಚನ ಸಾಹಿತ್ಯನೋ, ದಾಸ ಸಾಹಿತ್ಯನೋ, ದಲಿತ ಸಾಹಿತ್ಯನೋ, ಬೇರೆ ಬೇರೆ ಸಾಹಿತ್ಯಕ್ಕೋಸ್ಕರ ಎಲ್ಲವನ್ನೇ ಮುಡುಪಾಗಿ ಇಟ್ಕೊಂಡು ಇಡೀ ಅವ್ರ ಪೂರ್ತಿ ಜೀವನ ಅದನ್ನೇ ಮಾಡ್ತಾ ಹೋಗ್ತಾರೆ. ಆದ್ರೆ ಇವರೊಬ್ಬರು ವಿಶೇಷ ವ್ಯಕ್ತಿಯನ್ನ ನಾವು ಇವತ್ತು ನೋಡ್ತೀವಿ. ಭೀಮಸೇನ್ ಬಡಿಗೇರ್ ಸರ್ ಅಲ್ಲ, ವೃತ್ತಿಯಲ್ಲಿ ಇಂಜಿನಿಯರ್ ಅದ. ನೀವು ಯಾವ್ದಾರು ನಿಮ್ಮ ಮಕ್ಳಿಗೆ ನೋಡ್ಬೇಕಾರೆ ಎಲ್ಲರ BA BA BCom ಎಲ್ಲರೂ ಓದಿದಾಗ ನಾಳೆಗೆಲ್ಲ ನಿಮ್ಮ ಅಕ್ಷರ ದುಕಾನ ಕುಂತು ಬಾಬಾಟಲ್ಲಿ ಏನು ನೌಕರಿ ಸಿಗ್ತಲ್ಲ ಕುಂತು ಕೆಲಸ ಮಾಡೋದು. ಬಾಬಾ ಏನ್ ಮಾಡ್ತಾರಂತೀರಿ ನೀವು? ನಾ MA ಓದಿನ ನಾ ಕರೆ ದುಕಾನ್ ಕೆಲಸ ಮಾಡ್ಲಿಕ್ಕೆ ನನಗೆ ಸಾಧ್ಯ ಅದ. ನಾನು ಅಂದ್ರೆ ನಾವು ಸ್ವಲ್ಪ ಏನಾದ್ರು ತಿಳ್ಕೊಂಡಿವಿ ಅಂದ್ರೆ ನಾವೆಲ್ಲಕ್ಕಿಂತ ಭಾಳ ತಿಳ್ಕೊಂಡಿವಿ ಅನ್ನೋ ಜನರ ಮಧ್ಯೆ ನಿಜವಾಗ್ಲೂ ನೀವು ಭಾಳ ಜನ ನೋಡ್ಬೇಕು. ಯಾರು 60 ವರ್ಷ ಆದಾಗ ಸರ್ಕಾರ ಸ್ವಲ್ಪ ವಯಸ್ಸಾಗಿರೋ ವಿಶ್ರಾಂತಿ ಕೊಡಬಂತವ್ರು ರಿಟೈರ್ಡ್ ಅಂತ ಮಾಡಿರ್ತಾರೆ. ಆ ರಿಟೈರ್ಡ್ ಮಾಡಿದ್ರೆ ನೋಡಿ ನೀವು ಅವ್ರು ನಿವೃತ್ತಿ ಆದ ಅಂದ್ರೆ ಅರ್ಧ ಜೀವನದ ಉತ್ಸವನ್ನೇ ಕಳ್ಕೊಂಡು ಬಿಡ್ತಾರೆ ಭಾಳ ಜನ. ಭಾಳ ಮಂದಿ ಕೇಳಿ ಇರ್ತೀವಿ, ಯಾಕೆ ಸರ್ ಮತ್ತೇನೋ ಸರ್ ನಮ್ದೇನೆಲ್ಲ ಮುಗ್ದೈತಿ ಸರ್, ರಿಟೈರ್ಡ್ ಆದ ಸರ್ ಏನ್ ಕೆಲಸ ಇಲ್ಲ, ಆರಾಮ ಮನೆಗೆ ಇದ್ಬಿಟ್ಟಿದೆ ಅಂತ. ಆದ್ರೆ ಆ ಉತ್ಸಾಹ ಅನ್ನೋದು ಏನಿದೆ ಅಲ್ಲ, ಮನುಷ್ಯನ ಬದುಕಿನಲ್ಲಿ ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಇದ್ದಿರ್ತಾವ್ರೆ. ವೃತ್ತಿಗೆ ಯಾವಾಗ ಮೋಸ ಆಗ್ಬಾರ್ದು ಅಂತ ತಿಳ್ಕೊಂಡು ಮನುಷ್ಯ ಏನ್ ಮಾಡ್ತಾನೆ, ನಾನು ಎಲ್ಲಿ ಆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾನೋ ಆ ಸೇವೆ ನ್ಯಾಯ ಕೊಡ್ಬೇಕು ಅಂತ ತಿಳ್ಕೊಂಡು ತನ್ನ ಒಳಗಿರುವಂತ ಏನೇನೋ ಬಯಕೆಗಳು, ನನ್ನಿರುವಂತಹ ಆಸಕ್ತಿಗಳು, ಅಂತ ನಾನು ಸಂಗೀತ ಕ್ಷೇತ್ರಕ್ಕೆ ಆಸಕ್ತಿ ಇರ್ಬೋದು, ಅಥವಾ ಸಾಹಿತ್ಯಕ್ಕೆ ಇರ್ಬೋದು, ಅಥವಾ ಕಲೆಯಲ್ಲಿ ಇರ್ಬೋದು, ಈ ತರ ಬೇರೆ ಬೇರೆ ಕ್ಷೇತ್ರದಲ್ಲಿ ನನಗೆ ಆಸಕ್ತಿ ಇದ್ರು ಸಹ ನಾನು ಮಾಡುವಂತ ಕೆಲಸಕ್ಕೆ ಎಲ್ಲೂ ಒಂದಿಷ್ಟು ಮೋಸ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು ಅಂತ ತಿಳ್ಕೊಂಡು ನಾನೆಲ್ಲ ನನ್ನ ನನಗಿರುವಂತ ಎಲ್ಲ ಖುಷಿಗಳನ್ನು ಸೈಡ್ಗೆ ಇಟ್ಬಿಟ್ಟು ನಾನೇನ್ ಮಾಡ್ತೀನಿ ಅಂದ್ರೆ ಬರೀ ನನ್ನ ವೃತ್ತಿಯನ್ನೇ ಮಾಡ್ತಾ ಹೋಗಿರ್ತೀನಿ ನಾನು. ಆದ್ರೆ ವೃತ್ತಿಯಲ್ಲಿ ಇಂಜಿನಿಯರ್ ಅಂತ ಒಬ್ಬ ವ್ಯಕ್ತಿ ಆ ವೃತ್ತಿಯನ್ನ ಮಾಡೋ ಜೊತೆಗೇನೆ ಈ ಪ್ರವೃತ್ತಿಯಾಗಿ ಒಬ್ಬ ಸಾಹಿತ್ಯ ಕ್ಷೇತ್ರದಲ್ಲಿ ಇವತ್ತಾಗಿ ಅನೇಕ ಕೃತಿಗಳನ್ನ ಹೊರತರೋ ಮೂಲಕ ಅದು ಇಡೀ ಸಮಾಜದಲ್ಲಿರುವಂತ ಅಂದ್ರೆ ಈ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಈ ಸಮುದಾಯಕ್ಕೋಸ್ಕರ ಈ ಸಾಹಿತ್ಯಕ್ಕೋಸ್ಕರ ಕೆಲಸಗಳನ್ನು ಮಾಡಿದ್ರೆ ಅಂದ್ಕೊಂಡು ಅವ್ರದ್ದೆಲ್ಲ ವಿವರಣ ಒಂದು ಕಡೆ ಇಟ್ಕೊಟ್ಟು ಮತ್ತೆ ನಮ್ಮ ಯುವ ಪೀಳಿಗೆಗೆ ಮುಂದಿಡುವಂತ ಒಂದು ಕೆಲಸಕ್ಕೆ ಮುಂದಾಗಿದಾರಲ್ಲ,
ನಿಜವಾಗ್ಲೂ ಅವರ ಕಾರ್ಯಕ್ಕೆ ನಾನು ಬಹಳ ದೊಡ್ಡ ಶ್ಲಾಘನೆ ಹೇಳ್ತೀನಿ. ಮತ್ತು ಯಾವುದೇ ಮಟ್ಟದ ಸ್ವಾಮೀಜಿಗಳು ಪೂಜ್ಯರು ಅಂದರೆ ಸನ್ಯಾಸಿಗಳಾಗಿರುವಂಥ ಬಹಳ ಸ್ವಾಮಿಗಳಿಗೂ ಬಹಳ ದೊಡ್ಡ ಸ್ವಾಮೀಜಿ ಅಂತ ತಿಳ್ಕೊಂಡಿರ್ತೀವಿ. ಅಂಥ ಸ್ವಾಮಿಗಳು ಮಾಡದಿರುವಂಥ ಕೆಲಸಗಳು ಒಬ್ಬ ಅವ್ರ ಕುಟುಂಬಸ್ಥರಾಗಿ ಅಂತ ದೊಡ್ಡ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಇದು ಒಂಥರ ಭಾರಿ ಖುಷಿ. ಮತ್ತೆ ಒಂದು ಸಂಸ್ಥೆಯನ್ನು 25 ವರ್ಷಗಳ ಕಾಲ ಮುಂದುವರ್ಸ್ಕೊಂಡು ಇದು ಇವತ್ತ 60ಕ್ಕಿಂತ ಹೆಚ್ಚು ಕೃತಿಗಳನ್ನು ಹೊರತರುವಂಥ ಕೆಲಸ ನಿಜವಾಗ್ಲೂ ಇದು ಸಾಮಾನ್ಯವಾದಂಥ ಕೆಲಸ ಇಲ್ಲ. ಯಾಕಂದ್ರೆ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ನಾವೇನಾರ ಮಾಡ್ತೀವಿ ಅಂದ್ರೆ ನಮಗೆ ದೊಡ್ಡ ಒಂದು ಬಳಗ ಇದ್ದಿರುತ್ತೆ. ಇದಕ್ಕೆ ಆ ರಾಜ್ಯದ ಒಂದು ಸಂಸ್ಥೆ ಇರುತ್ತೆ, ಇಲ್ಲಿರುವಂಥ ದಾನಿಗಳಿರ್ತಾರೆ, ಅವರಿಗೆಲ್ಲ ಇಟ್ಕೊಂಡು ಇಷ್ಟು ಕೆಲಸವನ್ನು ಮಾಡಬಹುದು. ಆದ್ರೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿಕೊಂಡು ಇಷ್ಟೆಲ್ಲ ಮಾಡೋದೇ ನಿಜವಾಗ್ಲೂ ಇದು ಸಾಧಾರಣ ವ್ಯಕ್ತಿತ್ವ, ಇದು ಅಸಾಧಾರಣ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳೇ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ನಾವು ಅಂತ ಕೆಲಸ ಮಾಡಿದ್ರೆ ಅವ್ರಿಗೆ ಆಸ್ತಿ ಮಾಡಿ ಕೊಟ್ಟಿರ್ತೀವಿ, ಅವ್ರಿಗೆ ಬೇರೆ ಯಾವುದೋ ಒಂದು ಕೆಲಸದಲ್ಲಿ ಹೆಚ್ಚಿರ್ತೀವಿ, ಅವ್ರಿಗೆ ನಾವು ಸರಿಯಾದ ರೀತಿಯಲ್ಲಿ ಇದನ್ನು ಹೇಳೇದಿರ್ತೀವಿ. ಹೀಗಾಗಿ ಅವರು ಅಲ್ಲಿಗೆ ಮೊದಲುಗೊಳಿಸ್ತಾರೆ. ಅದಕ್ಕೆ ಈ ಕೆಲಸವನ್ನು ಸಮಾಜ ಮಾಡಲಿ, ಯಾರೋ ಒಬ್ಬರಿಬ್ಬರು ಚಿಂತಕರು ಆ ಕೆಲಸವನ್ನು ಪ್ರತಿ ತಿಂಗಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮತ್ತು ನಮ್ಮ ರವೀಂದ್ರ ಅವರಿಗೆ ಒಂದು ದಿವಸ ಅವರಿಗೆ ಅವಕಾಶ ಕೊಡಿ. ಅಖಿಲ ಭಾರತ ದಾಸ ಸಾಹಿತ್ಯದಿಂದ ಅವರು ಕಾರ್ಯಕ್ರಮ ಕೊಡ್ತಾರೆ. ಅವತ್ತು ನಾನು ಕೂಡ ದಾಸ ಸಾಹಿತ್ಯದಲ್ಲಿ ವಿಶ್ವಕರ್ಮನ ಬಗ್ಗೆ ಮಾತಾಡ್ತಿದ್ದೆ. ಕೊಟ್ಟರೆ ಒಂದು 15-20 ನಿಮಿಷ ಕೊಡ್ತೀವಿ, ವಿವರಣೆಯನ್ನು ಕೊಡ್ತೀವಿ. ಇಂಥ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಅದರಿಂದ ಒಬ್ಬರಿಬ್ಬರಲ್ಲ, ಬರೀ ನಮ್ಮ ಶ್ರೀನಿವಾಸರಾಗಲಿ ಅಥವಾ ನಮ್ಮ ಕಮಲಾಕರ್ಸರಾಗಲಿ, ಶಿವಾನಂದರಾಗಲಿ, ಇಲ್ಲ ಅನೇಕ ಪದಾಧಿಕಾರಿಗಳು, ಎಲ್ಲ 4 ಮಂದಿ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ತಾವೆಲ್ಲ ಸಮಾಜದ ಜನರು ಕೆರೆಮರೆ ತಾಯಿಯಂತೆ ನಿಂತುಕೊಂಡು ಈ ಕೆಲಸವನ್ನು ಮಾಡಿ ಕಾರ್ಯಕ್ರಮವನ್ನು ಅಂದವಾಗಿ ಚಂದವಾಗಿ ಮಾಡಿದ್ದೀವಿ. ವಿಶ್ವಮಯ ಸಾಹಿತ್ಯ ಪ್ರಚಾರ ಸಮಿತಿ ಯಾವಾಗಲೂ ಯಾಕಂದರೆ ಭೀಮಸೇನ್ ಬಡಿಗೇರವರು ಹೇಳಿದ ಮಾತನ್ನು ಕೇಳಿ ನಮ್ಮ ವಿಶ್ವಕರ್ಮದ ಸಾಹಿತಿಗಳು ಎಷ್ಟು ಜನ ಸಾಹಿತಿಗಳಿದ್ದರೂ ಸಹಿತ ಅವ್ರ ಭಾವಚಿತ್ರಗಳನ್ನ ಸಂಗ್ರಹಿಸಿ ನನಗೇನಾದ್ರು ಕೊಟ್ಟರೆ ನಾನು ಆಫೀಸ್ನಲ್ಲಿ ಅವರ ಭಾವಚಿತ್ರಗಳನ್ನ ನಮ್ಮ ಸ್ವಂತ ಖರ್ಚಿನಲ್ಲಿ ಫ್ರೇಮ್ಗಳನ್ನು ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ವಿಶ್ವಕರ್ಮ ಶಿಕ್ಷಣ ಸಂಸ್ಥೆಗಳಿವೆ, ಅನೇಕ ಪ್ರಾಥಮಿಕ ಶಾಲೆಗಳಿವೆ, ಮತ್ತು ನಮ್ಮ ಸಮಾಜದ ಅನೇಕ ಅನುಭವಿಗಳು ಶಿಕ್ಷಕರಿದ್ದಾರೆ, ಪ್ರಿನ್ಸಿಪಾಲ್ ಇರ್ತಾರೆ, ಉಪನ್ಯಾಸಕರು ಸಹಿತ ಇದ್ದಾರೆ. ಈ ನಮ್ಮ ವಿಶ್ವಕರ್ಮ ಸಾಹಿತ್ಯದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು ತಿಳ್ಕೋಬೇಕಾದ್ರೆ ಪ್ರತಿ 3 ತಿಂಗಳಿಗೆ ಒಂದು ಸಲ ಎಲ್ಲ ಮಕ್ಕಳನ್ನ ಒಂದು ಕಡೆ ಕೂಡಿಸಿ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಿದರೆ ಆ ಮಕ್ಕಳಿಗೆ ವಿಶ್ವಕರ್ಮ ಸಮಾಜದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನು ಸಹಿತ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂತಹ ಮಾತುಗಳನ್ನು ನಾವು ಕೇಳಬೇಕಾಗಿದೆ. ನಮಗೆ ಯಾವ ಸಾಹಿತ್ಯದಲ್ಲಿ ಸಿಕ್ಕಿಲ್ಲ, ಎಲ್ಲೂ ಸಿಕ್ಕಿಲ್ಲ ನಮಗೆ. ನಮ್ಮ ವಿಶ್ವಕರ್ಮ ಸಮಾಜದ ಅನಾದಿ ಎಲ್ಲಿಂದ ಪ್ರಾರಂಭಗೊಂಡಿದೆ ಅಂದರೆ ನಮಗೆ ಇವಾಗ ಗೊತ್ತಾಗ್ತಾ ಇದೆ. 150 ವರ್ಷಗಳ ಹಿಂದಿನ ಸಾಹಿತ್ಯವನ್ನು ಸಂಗ್ರಹಣೆ ಮಾಡಿ ನಾನು ಈ ಗ್ರಂಥಗಳನ್ನು ಬರೀತಾ ಇದ್ದೀನಿ ಎನ್ನುವಂಥ ಮಾತನ್ನು ಭೀಮಸೇನ್ ಬಡಿಗೇರವರು ಹೇಳಿದ್ರೆ ನಮ್ಮ ರೋಮಗಳು ಎದ್ದು ನಿಂತ್ಕೊಳ್ತವೆ. ಇಂತಹ ಸಾಹಿತಿಗಳು ನಮಗೆ ನಮ್ಮ ಜಿಲ್ಲೆಗೆ 2ನೇ ಸಲ ಬಂದಿದ್ದಾರೆ ಅಂದರೆ ಆ ಸಾಕ್ಷಾತ್ ವಿಶ್ವಕರ್ಮವರೇ ಬಂದಿದ್ದಾರೆ ಎನ್ನುವಂಥ ಮಾತನ್ನು ನೀವು ಹೇಳ್ತೀವಿ. ಕೆಲಸ ಮಾಡ್ತಕ್ಕಂಥದ್ದು ಗುರುಗಳು ಕೆಲಸ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಭೀಮಸೇನ್ ಬಡಿಗೇರವರು ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಎಂತಹ ಒಂದು ಮಹತ್ವವಂತಹ ಕೆಲಸ ಇದು. ಸಾಹಿತ್ಯ ಅದು ಹೇಳಲು ಮಾತಾಡೋದು. ಇವತ್ತು ನಾವು ಯಾವ ಇರ್ತೀವಿ, ನಾಳೆ ಹೋಗ್ತೀವಿ, ನಾವು ಏನಕ್ಕಿಲ್ಲ ಕಲಿತಂಕ ಆದರೆ ನಮ್ಮ ಪುಸ್ತಕ ಪರ್ಮನೆಂಟ್ ಆಗಿರ್ತಕ್ಕಂಥದ್ದಾಗಿದೆ. ಆ ಪುಸ್ತಕಗಳನ್ನು ಮುಂದಿನ ಪೀಳಿಗೆಯವರಿಗೂ ಕೂಡ ಕೊಂಡೊಯ್ಯತಕ್ಕಂತಹ ಒಂದು ಕೆಲಸ ಆಗ್ತಾ ಇರ್ತದೆ. ಇಂತಹ ಸಾಹಿತ್ಯವನ್ನು ನಾವು ನಿಜವಾಗಿಯೂ ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲಿ ಇರಬೇಕು ಅನ್ನುವಂಥದ್ದು ಅವರ ಅಭಿಲಾಷೆ. ಅದಕ್ಕೆ ಸುತ್ತ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಿರುಗಾಡಿ ನಮ್ಮ ಜಿಲ್ಲೆಗೂ ಕೂಡ ಬಂದಿದ್ದಾರೆ. ಅದು ನಮ್ಮ ಪುಣ್ಯ. ಅದಕ್ಕೆ ಆ ಪುಣ್ಯದ ಕೆಲಸವನ್ನು ನಾವು ಅವರು ಮಾಡಿರ್ತಕ್ಕಂಥದಕ್ಕೆ ನಾವು ಸ್ಪಂದಿಸಿ ಆ ಪುಸ್ತಕಗಳನ್ನು ನಾವು ಖರೀದಿ ಮಾಡಿ ನಮ್ಮ ಮನೆಯಲ್ಲಿಟ್ಟು ನಮ್ಮ ಮುಂದಿನ ಪೀಳಿಗೆಗಾದ ನಾವು ಓದಲಿಕ್ಕೆ ಆಗಲಿಲ್ಲ, ಮುಂದಿನ ಪೀಳಿಗೆಗಾದ ಓದಲಿಕ್ಕೆ ಅವಕಾಶ ಮಾಡಿ ಕೊಡ್ತಕ್ಕಂಥ ಒಂದು ಕೆಲಸ ಬಹಳ ಸ್ಮರಣೀಯವಾದಂತಕ್ಕಂತಹ ಕೆಲಸ ಆಗಿದೆ. ಅದಕ್ಕೆ ಬೇಕಾದಷ್ಟು ನಮ್ಮಲ್ಲಿ ಶಕ್ತಿ ಇದೆ, ಮನಸ್ಸಿದೆ. ಅದೇ ಸ್ವಲ್ಪ ಯಾಕೋ ಹಿಂದಿರ್ತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ ಒಂದು ನೆನಪು ಬರ್ತದೆ, ಸರ್ವಜ್ಞನ ವಚನ. 25 ವರ್ಷಗಳ ಒಂದು ರಜತ ಸಂಭ್ರಮ ಅಂತ ನಾವು ಕರಿತೀವಿ. ಅದನ್ನು ಆಚರಿಸುವುದರ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಗಳಿಗೆ ಹೋಗಿ ಆ ಪುಸ್ತಕವನ್ನು
ಪ್ರಚಾರ ಮಾಡತಕ್ಕಂಥ ಕಾರ್ಯವನ್ನು ಸಹ ಮಾಡ್ತಾರೆ. ಈ ಬೆಳ್ಳಿ ಬೆಳಕು ಅಂತ ಏನೇನು ಹೆಸರು ಪಟ್ಟಿದ್ದಾರೆ, ಇದು ಬಹಳ ಮಹತ್ವದ ಕೃತಿ. ಇದು ಸುಮಾರು 600 ಪುಟಗಳ ಪುಸ್ತಕದ ಇದೆ. ಈ ಕೃತಿಯನ್ನ ಬಹಳ ಅಭಿಮಾನಿಗಳು ಹೇಳಕ್ ಇಷ್ಟಪಡ್ತೀನಿ. 600 ಪುಟಗಳ ಪುಸ್ತಕವನ್ನು ನಾನು ಕೇವಲ 2 ದಿವಸದಲ್ಲಿ ಓದಿ ಮುಚ್ಚಾಗ್ಬಿಟ್ಟಿದ್ದೆ. ಈ ಕೃತಿ ಬಗ್ಗೆ ವಿಶಾಲವಾಗಿ ಹೇಳಬೇಕಂತ ಬೇಕಾದಷ್ಟು ಅಪೇಕ್ಷೆಗಳು ಸಹ ಒಂದು ಜ್ಞಾನಾಮೃತ ಮೊದಲನೇ ಭಾಗ, ಎರಡನೇದು ಶಿಲ್ಪ ಅಂತ ಬಂತು, ಮೂರನೇದು ಪುಸ್ತಕಗಳ ವಿಮರ್ಶೆ ಅಂತ ಬಂತು, ನಾಲ್ಕನೇದು ಸಮಾಜಕ್ಕೆ ಸೇವೆ ಸಲ್ಲಿಸತಕ್ಕಂಥ ಸಮಾಜ ರತ್ನಗಳು ಅಂತ, ಆಮೇಲೆ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಲೇಖನಗಳ ಸಂಗ್ರಹ, ಜೊತೆಗೆ ಸಮಾಜದ ಅಥವಾ ಇತರೆ ಸಮಾಜದ ಸಾಹಿತ್ಯಗಳು ವ್ಯಕ್ತಪಡಿಸಿರ್ತಕ್ಕಂಥ ಅವರ ಭಾವನೆಗಳ ಒಂದು ಭಾಗ ಸಾಹಿತ್ಯ. ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಬೀದರ್ ತಾಲೂಕಿನ ಕಾಶಂಪುರ್, ಕಾಡ್ವದ್ ಹಾಗೂ ಚಟ್ನಳ್ಳಿ ಗ್ರಾಮದಲ್ಲಿ ಮಳೆಯಿಂದ ಹಾನಿಯಾದ ಮನೆ ಹಾಗೂ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹಾನಿಯಾದ ಮನೆಗಳ ಗೋಡೆ ಕುಸಿತಕ್ಕೆ 6,500 ರೂಪಾಯಿ ಪರಿಹಾರಧನ ಮಂಜೂರಾತಿ ಆದೇಶ ಪ್ರತಿಗಳನ್ನು ಫಲಾನುಭವಿಗಳಿಗೆ ನೀಡಿ NDRF ನಿಯಮದ ಪ್ರಕಾರ ಪರಿಹಾರ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಅವರು ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡಿದ್ದರು. ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವುದರಿಂದ ಬಹಳಷ್ಟು ಜನರ ಮನೆಗಳಿಗೆ ಹಾನಿಯುಂಟಾಗಿರುತ್ತದೆ. ಹಾನಿಗೊಳಗಾದ ಮನೆಗಳಿಗೆ ಸರ್ಕಾರದಿಂದ ತಕ್ಷಣವೇ 6,500 ರೂಪಾಯಿ ಹಾಗೂ ಅದರ ಜೊತೆ 50,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಪರಿಹಾರ ನೀಡಲಾಗುತ್ತಿದೆ ಮತ್ತು ಪೂರ್ಣ ಪ್ರಮಾಣದ ಹಾನಿಗೊಳಗಾದ ಮನೆಗಳಿಗೆ NDRF ಮತ್ತು SDRF ನಿಯಮಾನುಸಾರ 1.25 ಲಕ್ಷ ರೂಪಾಯಿ 5 ಪರಿಹಾರದ ಜೊತೆಗೆ ಒಂದು ಪಕ್ಕಾ ಮನೆ ನೀಡಬೇಕೆಂದು ಈಗಾಗಲೇ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನಿಸಲಾಗಿರುತ್ತದೆ. ಈ ಆದೇಶವು ಕೆಲವು ದಿನಗಳಲ್ಲಿ ಜಾರಿಯಾಗಲಿದೆ ಎಂದು ಹೇಳಿದ್ದರು. ಬೆಳೆ ಹಾನಿಯಾದ ಕಾಶಂಪುರ್ ಹಾಗೂ ಕಾಡ್ಬಾದ್ ಗ್ರಾಮದ ಜಮೀನುಗಳಿಗೆ ಭೇಟಿ ನೀಡಿದ್ದ ಸಚಿವರು ಬೆಳೆ ಹಾನಿಯಾದಂತಹ ಜಮೀನುಗಳ ಸರ್ವೆ ಮಾಡಿ ಸರ್ಕಾರಕ್ಕೆ ನಿಖರವಾದ ವರದಿ ಸಲ್ಲಿಸಬೇಕು, ಸಕಾಲಕ್ಕೆ ಪರಿಹಾರ ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕೆಂದು ಸಂಬಂಧಿಸಿದ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದ್ದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಪದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಬೀದರ್ ಸಹಾಯಕ ಆಯುಕ್ತರಾದ ಲವಿಶ್ ಓರ್ಡಿಯಾ, ಮುಖಂಡರಾದ ಅಮೃತರಾವ್ ಚಿಮ್ಕೋಡೆ, ಬೀದರ್ ತಹಶೀಲ್ದಾರ್ ದಿಲ್ಶಾದ್ ಮೆಹತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಗುಮ್ಮೆ ಕಾಲೋನಿಯ ಶ್ರೀ ವೈಷ್ಣವ ದೇವಿ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ತರಕಾರಿ ಬೀಜಗಳ ವಿತರಣೆ ಕಾರ್ಯಕ್ರಮವನ್ನು ನಗರಸಭೆ ಉಪಾಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀಬಾಯಿ ಶಂಕರಪ್ಪ ಹಂಗರ್ಗಿ ಅವರು ಮಣ್ಣಿನ ಕುಂಡಗಳಲ್ಲಿನ ಬೀಜಗಳಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ನಗರದ ಪ್ರದೇಶದಲ್ಲಿನ ಜನರು ತಮ್ಮ ಮನೆಯ ತಾರಸಿ ಮೇಲೆ ಮಣ್ಣಿನ ಕುಂಡದಲ್ಲಿ ತರಕಾರಿ ಬೀಜಗಳನ್ನು ಹಾಕಿ ಕಡಿಮೆ ಖರ್ಚಿನಲ್ಲಿ ಸಾವಯವ ಪದ್ಧತಿ ಮೂಲಕ ತರಕಾರಿ ಬೆಳೆಸುವುದರಿಂದ ಉತ್ತಮ ಆರೋಗ್ಯ ಪಡೆಯಬಹುದು, ಜೊತೆಗೆ ಹಣವು ಉಳಿಸಬಹುದು ಎಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕೆ ನಿರ್ದೇಶಕ ನೀಲಂಜನ್ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಅಶ್ವಿನಿ ಭಾವೆ ಮಾತನಾಡಿ, ಇಂದಿನ ದಿನಮಾನಗಳಲ್ಲಿ ತರಕಾರಿ ಬೆಳೆಗಳು ಹೆಚ್ಚಾಗುತ್ತಿವೆ. ಪ್ರತಿಯೊಂದು ತರಕಾರಿಗೆ ಹೆಚ್ಚಿನ ರೀತಿಯಲ್ಲಿ ಕೆಮಿಕಲ್ ಬಳಸುತ್ತಿರುವುದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಮನೆಯಲ್ಲಿಯೇ ಸಾವಯವ ಪದ್ಧತಿ ಮೂಲಕ ತರಕಾರಿ ಬೆಳೆಸಿ ಊಟ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಸಲಹೆ ನೀಡಿದ್ದರು. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಲೋಕೇಶ್ ಬಿರಾದರ್ ಮಾತನಾಡಿ, ಶ್ರೀ ವೈಷ್ಣವ ದೇವಿ ಟ್ರಸ್ಟ್ನವರು ಸಾವಯವ ತಾರಸಿ ತೋಟದಂತಹ ವಿನೂತನ ಕಾರ್ಯಕ್ರಮ ಮಾಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ. ಜನರು ಇದರ ಸದುಪಯೋಗ ಪಡೆಯಬೇಕು ಎಂದರು. ವೈಷ್ಣೋದೇವಿ ಟ್ರಸ್ಟ್ನ ಅಧ್ಯಕ್ಷ ಸಂಗಮೇಶ್ ಬಿರಾದರ್ ಮಾತನಾಡಿ, ಟ್ರಸ್ಟ್ನ ವತಿಯಿಂದ ಯಾವುದೇ ಫಲಾಪೇಕ್ಷ ಇಲ್ಲದೆ ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳು ಮಾಡುತ್ತಾ ಬರಲಾಗುತ್ತಿದೆ.
ತರಕಾರಿ ಬೀಜಗಳನ್ನು ಪಡೆದ ಎಲ್ಲರೂ ತಮ್ಮ ಮನೆಯಲ್ಲಿ ಬೆಳೆಸಿ ಇತರರಿಗೂ ಮಾದರಿಯಾದಲ್ಲಿ ನಮ್ಮ ಟ್ರಸ್ಟ್ನ ಕೆಲಸಕ್ಕೆ ಸ್ಫೂರ್ತಿ ನೀಡಿದಂತಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ 10 ನಮೂನೆಯ ತರಕಾರಿ ಬೀಜಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಕ್ಕ ಮಹಾದೇವಿ ಭಜನಾ ಸಂಘದ ಕವಿತಾ ಸ್ವಾಮಿ ಹಾಗೂ ಸಂಗೀತಾ ಪಾಟೀಲ್ ಅವರು ಸ್ವಾಗತ ಗೀತೆ ಪ್ರಸ್ತುತಪಡಿಸಿದ್ದರು. ಸಿದ್ದರಾಮಯ್ಯ ಹಿರೇಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದರು. ಪಾಂಡುರಂಗ್ ಪಾಂಚಾಳ್ ನಿರೂಪಿಸಿದ್ದರೆ, ನಾಗನಾಥ್ ಸುಕ್ನಾಳೆ ವಂದಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ತೋಟಗಾರಿಕೆ ಇಲಾಖೆ ಸಹಾಯಕ ಕೃಷಿ ಅಧಿಕಾರಿ ಕಾಶಿನಾಥ್ ಸ್ವಾಮಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಭಾರತಿ ಬಿರಾದರ್, ಸುಭಾಷ್ ಬಿರಾದರ್, ಚಂದ್ರಯ್ಯ ಸ್ವಾಮಿ, ಕಾಶಿನಾಥ್ ಬಂಗೂರೆ, ಶಿವಶರಣಪ್ಪ ಕಮಠಾಣೆ, ಚಂದ್ರಶೇಖರ್ ರೆಡ್ಡಿ, ವಿರೂಪಾಕ್ಷ ದೇವರು, ಬಸವರಾಜ್, ಗೀತಾ ಪಾಟೀಲ್, ಸರೋಜಿನಿ ಸ್ವಾಮಿ, ರೇಖಾ, ರತ್ನಮಾಲಾ ಸುಂಕ್ನಾಳೆ, ಮಹಾನಂದ ಬಿಕ್ಲೆ, ಸರಸ್ವತಿ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.